ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ಶ್ವಾಸ ಸಂಧಿಯಲ್ಲಿ 10ನೇ ಶ್ಲೋಕ. ಜಾಲಿ ತೊಪ್ಪಲ ಜಾವಿಗಳು ಮೆದ್ದಾಲಯದಿ ಸ್ವೇಚ್ಛಾನುಸಾರದಿ ಪಾಲು ಕರೆ ಬಂದದರಿಲ ಕುಮಿ ರಮಣ ತನ್ನವರ ಕೀಳು ಕರ್ಮವ ಸ್ವೀಕರಿಸಿ ತನ್ನಾಲಯದೊಳಿಟ್ಟವರ ಪೊರೆವ ಕೃಪಾಳು ಕಾಮದ ಕೈರವದಲ ಶ್ಯಾಮ ಶ್ರೀರಾಮ. ಅವಿಗಳು ಜಾಲಿಕೊಪ್ಪಲ ಮೆತ್ತು ಆಲಯದಿ ಸ್ವೇಚ್ಛಾನುಸಾರದಿ ಪಾಲಕರೆ ಬಂದದಲ್ಲಿ. ಎಷ್ಟು ಚಂದ ಇದು ನೋಡಿ. ಅಜ ಅಂದ್ರೆ ಆಡುಗಳು, ಅವಿಗಳು ಅಂದ್ರೆ ಕೂಡ ಆಡುಗಳು. ಅಂದ್ರೆ ಆಡಿನಲ್ಲಿ ಡಿಫರೆಂಟ್ ಟೈಪ್ಸ್ ಇದೆ, ಅದನ್ನ ಹೇಳ್ತಾ ಇದ್ದಾರೆ. ಜಾಲಿ ತೊಪ್ಪಲ ಜಾವಿಗಳು ಮೆದ್ದಾಲಯದಿ ಅಂತ. ಜಾಲಿಕೊಪ್ಪಲ ಅಂದ್ರೆ ದಾರಿಯಲ್ಲಿ ಇರತಕ್ಕ ತೊಪ್ಪಲು ಅಂದ್ರೆ ಸೊಪ್ಪು, ಕೊಪ್ಪಲ ಅಂತ ಬರೆದಿದ್ದಾರೆ. ಜಾಲಿಕೊಪ್ಪಲ ದಾರಿಯಲ್ಲಿ ಇರತಕ್ಕ ಸೊಪ್ಪುಗಳನ್ನೆಲ್ಲ ಮೆದ್ದು ತಿಂದು ಆಲಯದಿ ತನ್ನ ಮನೆಯಲ್ಲಿ ಸ್ವೇಚ್ಛಾನುಸಾರದಿ ಪಾಲೆ ಕರೆ ಬಂದದಲ್ಲಿ ತನ್ನ ಇಚ್ಛೆ ಬಂದಾಗ ಅದು ಹಾಲನ್ನು ಕೊಡುತ್ತದೆ. ಆಕಳು ಹಾಲು ಕೊಡುತ್ತದೆ, ಆಡು ಮುಂತಾದವುಗಳು ಕೂಡ ಹಾಲನ್ನು ಕೊಡುತ್ತವೆ. ಆ ಎಲೆಗಳನ್ನೆಲ್ಲ ತಿಂದು ಹೇಗೆ ಹಾಲನ್ನ ಸುರಿಸ್ತದೋ, ಯದ್ಯಪಿ ಆಡು ಮುಂತಾದ ಪ್ರಾಣಿಗಳು ತಿಂದದ್ದು ಯಾವುದು? ದಾರಿಯಲ್ಲಿ ಇದ್ದ ಎಲೆಗಳು. ಬೇಡ ಅಂತ ನಿಷಿದ್ಧ ಮಾಡಿ ಅದನ್ನು ಉಪಯೋಗಿಸೋದೇ ಇಲ್ಲ ಯಾರು, ಅಂಥದ್ದನ್ನ ತಿಂದು ಒಳ್ಳೆ ಹಾಲನ್ನು ಕೊಡುತ್ತದೆ. ಲಕ್ಷ್ಮೀ ರಮಣ ತನ್ನವರ ಕೀಳು ಕರ್ಮ, ಇದು ದೃಷ್ಟಾಂತ. ಇದೇ ರೀತಿಯಾಗಿ ಹೇಗೆ ಎಲೆಗಳನ್ನೆಲ್ಲ ತಿಂದು, ಬೇಡದೇ ಇದ್ದ ಎಲೆಗಳನ್ನೆಲ್ಲ ತಿಂದು ಹಾಲು ಕೊಡುತ್ತದೋ, ಅದೇ ತರ ಲಕ್ಷ್ಮೀ ರಮಣ, ಲಕ್ಷ್ಮೀಪತಿಯಾದ ಪರಮಾತ್ಮನು ತನ್ನ ಭಕ್ತರು ಮಾಡುವ ಪಾಪಕರ್ಮಗಳನ್ನ ಸ್ವೀಕರಿಸಿ, ದೇವರಿಗೆ ಪುಣ್ಯಕರ್ಮಗಳನ್ನು ಸಮರ್ಪಣೆ ಮಾಡಿಬಿಡ್ಬೇಕು, ನಾವು ಮಾಡಿದ ಪಾಪಕರ್ಮಗಳನ್ನು ಸಮರ್ಪಣೆ ಮಾಡಿಬಿಡ್ಬೇಕು, ಎರಡನ್ನೂ ಸಮರ್ಪಣೆ ಮಾಡಬೇಕು. ಭಕ್ತರು ಮಾಡಿದ ಪಾಪಕರ್ಮಗಳನ್ನ ಸ್ವೀಕಾರ ಮಾಡಿ ತನ್ನಾಲಯದೊಳಿಟ್ಟವರ ಕೃಪಾಳು, ತನ್ನ ಮನೆಯಲ್ಲಿ, ತನ್ನ ಆಲಯ ಅಂದ್ರೆ ಮುಕ್ತರ ಸ್ಥಾನ ಅಂತ ಏನಿದೆ, ವೈಕುಂಠಾದಿ ಲೋಕಗಳಲ್ಲಿ ಮುಕ್ತರ ಸ್ಥಾನ ಅಂತ ಇದೆ, ಭೂಮಿಯಲ್ಲೂ ಇದೆ, ಎಲ್ಲ ಕಡೆ ಇದೆ. ಅಲ್ಲಿ ಮುಕ್ತರಿಗೆ ಮಾತ್ರ ಎಂಟ್ರಿ. ಆ ರೀತಿಯಾದ ತನ್ನ ಲೋಕದಲ್ಲಿ ಆ ಭಕ್ತರನ್ನ ಇಟ್ಟು ಕರುಣಾಮಯಿಯಾದ ಕಾಮದ ಎಲ್ಲರ ಅಭೀಷ್ಟವನ್ನು ಕೊಡತಕ್ಕ ಪರಮಾತ್ಮ ಕೈರವದ ಶ್ಯಾಮ ಅಂದ್ರೆ ಕಪ್ಪು ನೀಲತಾವರೆ ಅಂತಾರೆ ನೋಡಿ, ಕಪ್ಪು ಕಮಲ, ಆ ಕಮಲದಂತೆ ಬಣ್ಣವುಳ್ಳ ಆ ಶ್ರೀರಾಮ ಅವರ ಪೊರೆವ ಪರಮಾತ್ಮನು ಅವರನ್ನ ರಕ್ಷಣೆ ಮಾಡ್ತಾನೆ. ಅದರಿಂದ ಒಳ್ಳೆ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು, ಪಾಪಕರ್ಮಗಳನ್ನು ಕೂಡ ದೇವರಲ್ಲಿ ಮುಚ್ಚಿಡೋದಕ್ಕೆ ಯಾವುದೂ ಇಲ್ಲ, ಎಲ್ಲವನ್ನು ಕೂಡ ಸಮರ್ಪಣೆ ಮಾಡಿಬಿಡಬೇಕು ಅಂತ ನಮಗೆ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಶಶಿ ದಿವಾಕರ ಪಾವಕೊರುಳಿಹ ಅಸಿತ ಸಿತಲೋಹಿತಗಳಲ್ಲಿ ಶಿವ ಶ್ವಸನ ಭಾರ್ಗವಿ ಮೂವರೊಳು ಶ್ರೀಕೃಷ್ಣ ಹಯವದನ ವಸುಧಿ ಪಾರ್ಥನ ತ್ರಿವೃತಿನಿಸಿ ವಸುಮತಿಯೊಳನ್ನೋದ ಕನಲ ಬೆಸರಿನಿಂದಲಿ ಸರ್ವ ಜೀವರ ಸಲಹುವನ್ ಕರುಣಿ. ಶಶಿ ದಿವಾಕರ ಪಾವಕ, ಶಶಿ ಅಂದ್ರೆ ಚಂದ್ರ ನೋಡಿ, ನಾಳೆ ಹುಣ್ಣಿಮೆ ಬಂತು, ಪ್ರಕಾಶಮಾನವಾಗಿ ಚಂದ್ರ ಇರ್ತಾನೆ. ದಿವಾಕರ ಅಂದ್ರೆ ಸೂರ್ಯ, ಚಂದ್ರ ಸೂರ್ಯ ಪಾವಕ, ಪಾವಕ ಅಂದ್ರೆ ಅಗ್ನಿ. ನೋಡಿ, ನಮಗೆ ಪ್ರಕಾಶವನ್ನ ಚೆಲ್ಲತಕ್ಕದ್ದು ಈ ಮೂರು, ಚಂದ್ರ ಸೂರ್ಯ ಮತ್ತು ಅಗ್ನಿ ಅಲ್ಲ. ಮತ್ತೆ ಟ್ಯೂಬ್ ಲೈಟು, ಲೈಟ್ ಇದಲ್ಲ, ಅದೆಲ್ಲವೂ ಕೂಡ ಅದು ಕರೆಂಟ್ ಕೂಡ ಒಂದು ರೀತಿಯಾಗಿ ಅಗ್ನಿನೇ. ಅಗ್ನಿಯನ್ನ ಉತ್ಪನ್ನ ಮಾಡ್ತದೆ ನೋಡಿ, ಅವನ್ನ ಬಿಸಿಯನ್ನ. ಇಹ ಅಲ್ಲಿ ಇರುವ ಅಸಿತ ಸಿತ ಲೋಹಿತಗಳು, ಮೂರು ಬಣ್ಣ ಇದೆ ಆ ಪ್ರಕಾಶದಲ್ಲಿ. ಏನಿದೆ? ಕಪ್ಪು, ಬಿಳುಪು ಮತ್ತು ಕೆಂಪು ಅಂತ ಮೂರು ಬಣ್ಣಗಳು ಇದೆ. ಅಲ್ಲಿ ಪರಮಾತ್ಮ ಇದ್ದಾನೆ. ಹೇಗಿದ್ದಾನೆ? ಶಿವ ಶ್ವಸನ ಭಾರ್ಗವಿ, ಅದಕ್ಕೆ ಅಭಿಮಾನಿಗಳು. ಕಪ್ಪು, ಬಿಳುಪು, ಕೆಂಪು ಆ ಪ್ರಕಾಶದಲ್ಲಿ ಇರತಕ್ಕ ನೋಡಿ. ಸೂರ್ಯನ ಉದಯಿಸುವಾಗ ಸ್ಪಷ್ಟ ಆಗ್ತದೆ ನೋಡಿ, ಸ್ವಲ್ಪ ಕೆಂಪು ಬಣ್ಣದಲ್ಲಿ ಬರ್ತಾನೆ. ಯಾಕೆ? ಆ ಬಣ್ಣ ಹಾಗೇ ಇರ್ತದೆ.
ಈ ರೀತಿಯಾಗಿ ಅವುಗಳಿಗೆ ಅಭಿಮಾನಿ ಶಿವ, ವಾಯುದೇವ ಮತ್ತು ಲಕ್ಷ್ಮಿ ಅಂತ. ಕಪ್ಪು, ಬಿಳುಪು ಮತ್ತು ಕೆಂಪು, ಅದಕ್ಕೆ ಅಭಿಮಾನಿಗಳು ಶಿವ, ಕೆಪ್ರಾಣದೇವರು ಮತ್ತು ಲಕ್ಷ್ಮೀದೇವಿ. ಈ ಮೂವರಲ್ಲೂ ಕೂಡ ಪರಮಾತ್ಮ ಶ್ರೀಕೃಷ್ಣ ಹಯವದನ ಮುಂತಾದ ರೂಪದಲ್ಲಿ ಇದ್ದು, ವಸುಧಿ ಪಾರ್ಥನ ಭೂಪಾಲನಾದ ಪರಮಾತ್ಮ ಜನಾರ್ದನ ದುಷ್ಟರನ್ನೆಲ್ಲ ಸಂಹಾರ ಮಾಡುವವ ಅವನಿದ್ದು, ತ್ರಿವೃತ್ ಎನಿಸಿ, ತ್ರಿವೃತ್, ತ್ರಿ ಅಂದ್ರೆ ಮೂರು, ವೃತ್ ಅಂದ್ರೆ ಇರುವವನು ಅಂತ. ದೇವರಿಗೆ ತ್ರಿವೃತ್ ಅಂತ ಹೆಸರು. ಯಾಕೆ? ಈ ಮೂರು ಲೋಕದಲ್ಲಿ ಪ್ರಕಾಶವನ್ನು ಕೊಡತಕ್ಕದ್ದು ಮೂರು: ಸೂರ್ಯ, ಚಂದ್ರ, ಅಗ್ನಿ. ಅದರಲ್ಲಿ ಆ ಮೂರು ಬಣ್ಣ, ಕಪ್ಪು, ಬಿಳುಪು, ಕೆಂಪು, ಇದು ಮಿಶ್ರಣವಾಗಿ ಬರುತ್ತದೆ ಅದು ಪ್ರಕಾಶ. ಆ ಪ್ರಕಾಶದಲ್ಲಿ ಅದಕ್ಕೆ ಅಭಿಮಾನಿಯಾಗಿ ಶಿವ ಮತ್ತು ವಾಯುದೇವರು ಮತ್ತು ಲಕ್ಷ್ಮೀದೇವಿ ಇದ್ದಾರೆ. ಅವರ ಒಳಗೆ ಪರಮಾತ್ಮ ಕೃಷ್ಣ ಹಯವದನಾದಿ ರೂಪದಿಂದ ಇದ್ದು ಆ ಪ್ರಕಾಶವನ್ನು ಕೊಡ್ತಾನೆ. ಅದರಿಂದ ದೇವರಿಗೆ ತ್ರಿವೃತ್ತ ಹೆಸರು ಅಂತ ತಿಳಿದು, ಯಾರು ಈ ರೀತಿಯಾಗಿ ತಿಳಿತಾರೋ, ವಸುಮತಿಯೊಳು ಭೂಮಿಯಲ್ಲಿ ಅನ್ನೋದಕ ಅನಲ ಬೆಸರಿನಿಂದಲಿ, ಅನ್ನ ನೀರು ಬೆಂಕಿ ಅಂದ್ರೆ ಮಣ್ಣು ನೀರು ಬೆಂಕಿ, ಅನ್ನ ನೀರು ಬೆಂಕಿ ಅಂತಾನೆ ಹೇಳ್ಬೋದು. ಆ ಹೆಸರಿನಲ್ಲಿ ಕರುಣಿ ಸರ್ವಜೀವರ ಸಲಹುವನು. ಕರುಣಾಶಾಲಿಯಾದ ಪರಮಾತ್ಮ ಎಲ್ಲ ಜೀವರನ್ನು ಆ ಪದಾರ್ಥಗಳಲ್ಲಿ ಇದ್ದು, ಅನ್ನ, ನೀರು, ಬೆಂಕಿ ಎನ್ನುವ ಹೆಸರಿನಲ್ಲಿ ಇದ್ದು ಕಾಪಾಡುತ್ತಾನೆ ಅಂತ ತಿಳಿಬೇಕು. ಅದರಿಂದ ತ್ರಿವೃತ್ತಂಬ ಅದಕ್ಕೆ ಸೂರ್ಯ, ಚಂದ್ರ, ಅಗ್ನಿ ಅಂತ ಒಂದು ಅರ್ಥ. ಇನ್ನು ಅನ್ನ, ನೀರು, ಬೆಂಕಿ ಅಂತನೂ ಇನ್ನೊಂದು ಅರ್ಥ. ಅದರಲ್ಲೂ ಕೂಡ ದೇವರು ಇದ್ದಾನೆ ಅಂತ ತಿಳಿಬೇಕು. ದೀಪಕರದಲ್ಲಿ ಪಿಡಿದು ಕಾಣದೆ ಕೂಪದೊಳು ಬಿದ್ದಂತೆ ವೇದ ಮಹೋಪನಿಷದರ್ಥಗಳ ನಿತ್ಯದಿ ಪೇಳುವವರೆಲ್ಲ ಶ್ರೀಪವನ ಮುಖ ವಿನುತ ನಮಲ ಸ್ವರೂಪಗಳ ವ್ಯಾಪಾರ ತಿಳಿಯದೆ ಪಾಪ ಪುಣ್ಯಕ್ಕೆ ಜೀವಕರ್ತೃ ಅಕರ್ತೃ ಹರಿ ಎಂದು. ದೀಪವನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ದೀಪ ಕರದಲ್ಲಿ ಹಿಡಿದು ಕಾಣದೆ ಕೂಪದೊಳು ಬಿದ್ದಂತೆ. ಕೈಯಲ್ಲಿ ಟಾರ್ಚ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಕೆಳಗೆ ಬಾವಿಯಲ್ಲಿ ಬಿದ್ದೋಗ್ತಾರೆ. ನಮ್ದು ಪರಿಸ್ಥಿತಿಯೇ ಹಾಗೆ. ಕೈಯಲ್ಲಿ ದೀಪ ಇದ್ರೂ ಕೂಡ ಸರಿಯಾಗಿ ನಡೆಯೋದಿಲ್ಲ. ಈ ರೀತಿಯಾಗಿ ಅಂತವರು ಕೂಪದಲ್ಲಿ, ಬಾವಿಯಲ್ಲಿ ಬಿದ್ದು ಹೇಗೆ ದುಃಖವನ್ನು ಪಡ್ತಾರೋ ಅದೇ ರೀತಿಯಾಗಿ ಮಹೋಪನಿಷದ್ ಅರ್ಥಗಳ ನಿತ್ಯದಿ ಪೇಳುವವರೆಲ್ಲ, ತುಂಬಾ ಜನ ಐತರೆಯ ಮುಂತಾದ ಉಪನಿಷತ್ತುಗಳ ಅರ್ಥವನ್ನ ಹೇಳ್ತಾರೆ. ಆದರೆ ಶ್ರೀಪವನ ಮುಖ ವಿನುತನ ಅಮಲ ಸ್ವರೂಪಗಳ ವ್ಯಾಪಾರ ತಿಳಿಯದೆ, ಲಕ್ಷ್ಮೀದೇವಿ ಬ್ರಹ್ಮರುದ್ರಾದಿ ವಂದ್ಯನಾದ ಆ ಶ್ರೀ ಹರಿಯ, ಲಕ್ಷ್ಮೀ ಬ್ರಹ್ಮರುದ್ರಾದಿ ವಂದ್ಯ ಪರಮಾತ್ಮ. ಲಕ್ಷ್ಮೀದೇವಿಯೂ ಪರಮಾತ್ಮನ ನಮಸ್ಕಾರ ಮಾಡ್ತಾಳೆ, ಪೂಜೆ ಮಾಡ್ತಾಳೆ. ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು ಎಲ್ಲಾ ದೇವತೆಗಳು ಕೂಡ ಪರಮಾತ್ಮನನ್ನ, ವಿಷ್ಣುವನ್ನ ಪೂಜೆ ಮಾಡ್ತಾರೆ. ಅಂತ ಪರಮಾತ್ಮನ ಸ್ವರೂಪಗಳ, ದಿವ್ಯವಾದ ರೂಪಗಳನ್ನ, ವ್ಯಾಪಾರಗಳನ್ನ, ದೇವರು ಮಾಡತಕ್ಕ ಕರ್ಮಗಳನ್ನ ತಿಳಿಯದೆ, ಗೊತ್ತಾಗದೆ, ಆದ್ರೆ ಅವ್ರು ಹೇಳೋದೇನು? ಉಪನಿಷತ್ತಿನ ಅರ್ಥ. ಉಪನಿಷತ್ತಿನ ಅರ್ಥವನ್ನು ಹೇಳ್ತೀವಿ ಅಂತ ಹೋಗಿ ಪರಮಾತ್ಮನ ವ್ಯಾಪಾರಗಳನ್ನು ಅವ್ರು ಹೇಳೋದೇ ಇಲ್ಲ. ಇನ್ನೇನು ಬಂತು ಉಪನಿಷತ್ತಿನ ಅರ್ಥ? ಉಪನಿಷತ್ತು ಹೇಳೋದೇ ಪರಮಾತ್ಮನ ವ್ಯಾಪಾರವನ್ನು. ಆದ್ರೆ ಅವರ ವ್ಯಾಖ್ಯಾನ ನೋಡಿದ್ರೆ ಎಷ್ಟು ಅಬದ್ಧವಾಗಿದೆ ಅಂದ್ರೆ, ಪರಮಾತ್ಮನ ಒಂದು ಗುಣಗಳನ್ನ ಅವರು ಹೇಳೋದೇ ಇಲ್ಲ. ಸ್ವರೂಪಗಳ ವ್ಯಾಪಾರ ತಿಳಿಯದೆ ಪಾಪ ಪುಣ್ಯಕ್ಕೆ ಜೀವಕರ್ತೃ, ಪಾಪ ಪುಣ್ಯಕ್ಕೆ ಜೀವನೇ ಸ್ವತಂತ್ರ ಕರ್ತೃವಾಗಿದ್ದಾನೆ ಅಂತ ವ್ಯಾಖ್ಯಾನ ಮಾಡಿಬಿಡ್ತಾರ ಅವರು. ಜೀವನೇ ಸ್ವತಂತ್ರ ಕರ್ತ ಅಂತ ವ್ಯಾಖ್ಯಾನ ಮಾಡಿ, ಅಕರ್ತೃ ಎಂಬ ಪರಮಾತ್ಮನಿಗೆ ಕರ್ತೃತ್ವವೇ ಇಲ್ಲ ಅಂತ ಅವರು ಹೇಳ್ಬಿಡ್ತಾರೆ. ಇದು ಅಪಸಿದ್ಧಾಂತ. ಅಂದ್ರೆ ಬೇರೆಯವರು ಮಾಡುವ ಸಿದ್ಧಾಂತ ಇದು, ಅದು ಸರಿಯಲ್ಲ. ಅದ್ರ ನಿಜವಾದ ಅರ್ಥ ಏನು ಅಂದ್ರೆ, ಪರಮಾತ್ಮನೇ ಸ್ವತಂತ್ರ ಕರ್ತೃ, ಪರಮಾತ್ಮನೇ ಸ್ವತಂತ್ರ ಕರ್ತೃವಾಗಿ ಭಗವದ್ಗೀತೆಯಲ್ಲೂ ಬಂತು ನೋಡಿ, ಸರ್ವಕರ್ತ, ಎಲ್ಲರಲ್ಲಿದ್ದು ಎಲ್ಲ ಕರ್ಮವನ್ನ ಮಾಡುವವ ಪರಮಾತ್ಮನೇ. ಮತ್ತು ಜೀವ ಅವನು ಅಸ್ವತಂತ್ರ ಕರ್ತೃವಾಗಿದ್ದ. ಈ ರೀತಿಯಾಗಿ ನಾವು ತಿಳ್ಕೋಬೇಕು. ಪರಮಾತ್ಮ ಸ್ವತಂತ್ರ ಕರ್ತ, ಜೀವ ಅಸ್ವತಂತ್ರ ಕರ್ತ.
ಈ ರೀತಿಯಾಗಿ ವ್ಯಾಖ್ಯಾನ ಮಾಡದೆ ಜೀವನೇ ಸ್ವತಂತ್ರಕರ್ತ, ದೇವರಿಗೆ ಕರ್ತೃತ್ವವೇ ಇಲ್ಲ, ಶರೀರವೇ ಇಲ್ಲ, ಈ ರೀತಿಯಾಗಿ ಎಲ್ಲ ವ್ಯಾಖ್ಯಾನ ಮಾಡ್ತಾರೆ. ಅದು ಹೇಗಿದೆ, ಕೈಯಲ್ಲಿ ದೀಪವನ್ನು ಹಿಡ್ಕೊಂಡು ಬಾವಿಯಲ್ಲಿ ಬಿದ್ದ ಹಾಗೆ ಅಷ್ಟು. ಉಪನಿಷತ್ತುಗಳ ವ್ಯಾಖ್ಯಾನ ನೋಡೋದಕ್ಕೆ ಏನೋ ಒಳ್ಳೆ ಆಸ್ತಿಕರು ವೇದವನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಒಳ್ಳೆಯವರು ಅಂತ ಅನಿಸ್ಬಿಡುತ್ತದೆ. ಆದರೆ ಅವರು ಕೊನೆಯಲ್ಲಿ ಬೀಳೋದೆಲ್ಲಿ, ಬಾವಿಯಲ್ಲೇ ಬೀಳೋದದು. ಹಾಗೆ ಅದರಿಂದ ಸನ್ಯಾಸಿಗಳು ಗ್ರಂಥ ಪಾರಾಯಣ, ಉಪನ್ಯಾಸ ಹಾಗೆಂತ ಹೇಳಿದ ಕೂಡಲೇ ಅದೆಲ್ಲ ಸರಿಯಾಗಿಯೇ ಇರಬೇಕು, ಸರಿಯಾದ ಮಾರ್ಗದಲ್ಲೇ ಇರ್ತಾರೆ ಹಾಗೆ ಅಂತ ನಾವು ಭ್ರಮಿಸಬಾರದು. ಪುಸ್ತಕವನ್ನು ನೋಡಿ ಹೇಳಿದರೂ ಕೂಡ, ಕೈಯಲ್ಲಿ ದೀಪ ಹಿಡ್ಕೊಂಡು ಹೋದ್ರೂ ಕೂಡ ಹೇಗೆ ಬೀಳ್ತಾರೋ ಅದೇ ತರ ವೇದ ಶಾಸ್ತ್ರ ಅಂತ ಅವ್ರು ಹೇಳಿದರೂ ಕೂಡ ಅದರ ನಿಜವಾದ ಸರಿಯಾದ ಅರ್ಥ ತಿಳ್ಕೋಬೇಕು. ಪರಮಾತ್ಮನೇ ಹರಿ ಸರ್ವೋತ್ತಮ ಎನ್ನುವ ಜ್ಞಾನ ಬರಬೇಕದು. ಅದು ಬರದೇ ಹೋದರೆ ಅದು ಹಾಳಾದಂತೆ. ಅದರಿಂದ ಆ ರೀತಿಯಾಗಿ ನಾವು ಹೋಗಬಾರದು ಅಂತ ಗುರುಗಳು ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.